ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ವೈರ್ಮುಡಿ ಬ್ರಹ್ಮೋತ್ಸವಕ್ಕೆ ವಿದ್ಯುಕ್ತ ಚಾಲನೆ. ಮಾರ್ಚ್ 28ರಂದು ವೈರ್ಮುಡಿ ಉತ್ಸವ, ಮಾರ್ಚ್ 31ರಂದು ಮಹಾರಥೋತ್ಸವ. ಶೃಂಗೇರಿ ಜಗದ್ಗುರು ಮಹಾಸನ್ನಿಧಾನಗಳವರ 76ನೇ ವರ್ಧಂತಿ ಮಹೋತ್ಸವ. ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಅನುಗ್ರಹ ಸಂದೇಶ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವದ ಅಂಗವಾಗಿ ಕೊನೆಯ ದಿನವಾದ ಬುಧವಾರ ಚಕ್ರಸ್ನಾನ ಮಹೋತ್ಸವ ನಡೆಯಿತು. ಮೊದಲಿಗೆ ಶ್ರೀ ಕೋದಂಡರಾಮಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ನಂತರ ದೇವಾಲಯದಿಂದ ಶ್ರೀ ಕೋದಂಡರಾಮಸ್ವಾಮಿ ಸೀತಾ ಲಕ್ಷ್ಮಣ ಸಮೇತ ಚಕ್ರ ತಾಳ್ವಾರರನ್ನು ಮೆರವಣಿಗೆಯಲ್ಲಿ ಕರೆತಂದು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಮಂಗಳವಾದ್ಯಗಳೊಂದಿಗೆ ಕಪಿಲತೀರ್ಥ ಪುಷ್ಕರಣಿಗೆ ಕರೆತರಲಾಯಿತು. ನಂತರ ವೈಖಾನಸ ಆಗಮೋಕ್ತವಾಗಿ ಪುರೋಹಿತರು ಸ್ನಪನ ತಿರುಮಂಜನ ಮತ್ತು ಚಕ್ರಸ್ನಾನ ಮಹೋತ್ಸವವನ್ನು ನೆರವೇರಿಸಿದರು. ತಿರುಪತಿಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯವು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಜಾಂಬವಂತನ ದೇವಾಲಯ ಮತ್ತು ಜನಮೇಜಯ ಚಕ್ರವರ್ತಿಯಿಂದ ನವೀಕರಿಸಲ್ಪಟ್ಟ ದೇವಾಲಯವೆಂದು ಪರಿಗಣಿಸಲ್ಪಟ್ಟ ಈ ದೇವಾಲಯವು ಮಾರ್ಚ್ 17ರಿಂದ ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ಕೋದಂಡರಾಮಸ್ವಾಮಿ ವಾರ್ಷಿಕ ಬ್ರಹ್ಮೋತ್ಸವಗಳನ್ನು ಆಯೋಜಿಸಿತ್ತು. ಇದರ ಭಾಗವಾಗಿ ಕೊನೆಯ ದಿನವಾದ ಬುಧವಾರ ಬೆಳಗ್ಗೆ ಸೀತಾ ಲಕ್ಷ್ಮಣರೊಂದಿಗೆ ಶ್ರೀ ಕೋದಂಡರಾಮಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಯನ್ನು ಮಾಡಲಾಯಿತು. ನಂತರ ಮಂಗಳವಾದ್ಯಗಳೊಂದಿಗೆ ಶ್ರೀ ಕೋದಂಡರಾಮಸ್ವಾಮಿಯನ್ನು ದೇವಾಲಯದ ಆವರಣದಲ್ಲಿ ಮೆರವಣಿಗೆ ಮಾಡಲಾಯಿತು. ಬಳಿಕ ಅರ್ಚಕರು ಶಾಸ್ತ್ರಗಳ ಪ್ರಕಾರ ದೇವಾಲಯದಲ್ಲಿ ಸ್ವಾಮಿಗೆ ಮಾರ್ನಾಭಿಷೇಕವನ್ನು ಮಾಡಿ ಶ್ರೀ ಕೋದಂಡರಾಮಸ್ವಾಮಿ ಮತ್ತು ಸೀತಾಲಕ್ಷ್ಮಣ ಸ್ವಾಮಿಯ ಪಲ್ಲಕ್ಕಿಗೆ ವಿಶೇಷ ಪೂಜೆಗಳನ್ನು ಮಾಡಿದರು. ನಂತರ ಗಜರಾಜರು ತಿರುಪತಿಯ ಪ್ರಮುಖ ಬೀದಿಗಳಲ್ಲಿ ಮಂಗಳವಾದ್ಯಗಳ ನಡುವೆ ಮೆರವಣಿಗೆಯನ್ನು ಮುನ್ನಡೆಸಿ ಸ್ವಾಮಿ ಅಮ್ಮನವರ ಕಪಿಲತೀರ್ಥ ಪುಷ್ಕರಣಿಯನ್ನು ತಲುಪಿದರು. ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಾಲಯದ ಮುಂದೆ ಸೀತಾ ಲಕ್ಷ್ಮಣರೊಂದಿಗೆ ಶ್ರೀ ಕೋದಂಡರಾಮಸ್ವಾಮಿ ಮತ್ತು ಚಕ್ರ ತಾಳ್ವಾರ್ ಅವರನ್ನು ಪೂಜಿಸಲಾಯಿತು. ದೇವಾಲಯದ ಅರ್ಚಕರು ಮತ್ತು ಆಗಮ ವಿದ್ವಾಂಸರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತು ಇತರ ವಿಧಿವಿಧಾನಗಳನ್ನು ನೆರವೇರಿಸಿದರು. ತದನಂತರ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಶ್ರೀಗಂಧ ಮತ್ತು ಇತರ ಪರಿಮಳಯುಕ್ತ ಸುಗಂಧ ದ್ರವ್ಯಗಳೊಂದಿಗೆ ಆಗಮೋಕ್ತ ಸ್ನಪನ ತಿರುಮಂಜನ ನೆರವೇರಿಸಿ ಚಕ್ರ ತಾಳ್ವಾರರಿಗೆ ಕಪಿಲತೀರ್ಥ ಪುಷ್ಕರಣಿಯಲ್ಲಿ ಚಕ್ರಸ್ನಾನ ಮಹೋತ್ಸವವನ್ನು ವೇದಾಕ್ತ ರೀತಿಯಲ್ಲಿ ನೆರವೇರಿಸಿದರು. ಭಕ್ತರು ಈ ಉತ್ಸವದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿದರು ಮತ್ತು ಕಪಿಲತೀರ್ಥ ಪುಷ್ಕರಣಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಶ್ರೀ ಕೋದಂಡರಾಮಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾದರು.
ಜಿಲ್ಲೆ ಕುಂದಾಪುರ ತಾಲೂಕಿನ ಹೂವಿನಕೆರೆ ಶ್ರೀ ಸೋದೆ ವಾದಿರಾಜ ಮಠದಲ್ಲಿ ಭಾವಿ ಸಮೀರ ಶ್ರೀ ವಾದಿರಾಜ ವೈಭವೋತ್ಸವವನ್ನು ಆಚರಿಸಲಾಯಿತು. ಇದರ ಪ್ರಯುಕ್ತ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಶ್ರೀ ಮಂತ್ರಾಲಯ ಮಠದ ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದರು, ಶ್ರೀ ಭೀಮನಕಟ್ಟೆ ಮಠದ ಶ್ರೀ ರಘುವರೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಅದಮಾರು ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದು ಸಂಸ್ಥಾನ ಪೂಜೆಯನ್ನು ನೆರವೇರಿಸಿದರು. ನಂತರ ಅನುಗ್ರಹ ಸಂದೇಶ ನೀಡಿದರು. ಮಾತಾ ಪ್ರಾಣ, ಪಿತಾ ಪ್ರಾಣ, ಆ ರೀತಿ ಹೇಳ್ತಾ ಹೋಗ್ತಾರೆ ಉಪನಿಷತ್ತಿನಲ್ಲಿ. ಆನಂತರ ಪ್ರಾಣೋವ ಆಶಾಯ ಭೂಮಾನ್ ಅಂತ ಹೇಳ್ತಾ ಅಲ್ಲಿ ಹೇಳ್ತಾರೆ, ಹೇಗಿದ್ದಾನೆ ದೇವ ಅಂತ ಕೇಳಿದರೆ ಅವನು ಅರಾ ನಾಭೌ ಸಮರ್ಪಿತ ಏವಂ ಅಸ್ಮಿನ್ ಪ್ರಾಣೇ ಸರ್ವಂ ಸಮರ್ಪಿತಂ ಅಂತ ಹೇಳ್ತಾರೆ. ಪ್ರಾಣನಲ್ಲಿ ಪ್ರಾಣ ಮೂಲ ಎಲ್ಲದಕ್ಕೂ ಕೂಡ ನಾವಿಷ್ಟು ಜನ ಇಲ್ಲಿ ಸೇರಿದ್ದೇವೆ. ಯಾರು ಮೂಲ ಕೇಳಿದರೆ ವಾದಿರಾಜ ವೈಭವೋತ್ಸವ ಇಲ್ಲಿ ನಡೀತಾ ಇದೆ. ಅದನ್ನು ವಿಶ್ವವಲ್ಲಭ ತೀರ್ಥರು ನಡೆಸ್ತಾ ಇದ್ದಾರೆ. ಅಥವಾ ಭಕ್ತರೆಲ್ಲ ಅದನ್ನು ಕೇಳಿದಾಗ ಅದಕ್ಕೆ ಅನುಮತಿ ಕೊಟ್ಟು ಅವರಿಗೆ ಬೇಕಾದ ಮಾರ್ಗದರ್ಶನ ಕೊಡ್ತಿದ್ದಾರೆ. ಭಾವಿ ಸಮೀರರಾದ ವಾದಿರಾಜ ಗುರು ಸಾರ್ವಭೌಮರ ಜನ್ಮಸ್ಥಳವಾದಂತಹ ಯಾವ ಹೂವಿನಕೆರೆಯ ಪವಿತ್ರ ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೇವೆ. ವಾಯುದೇವರ ಅವತಾರಭೂತರಾದ ನಮ್ಮ ಮತಸ್ಥಾಪನಾಚಾರ್ಯರಾದ ಆಚಾರ್ಯರ ಜನ್ಮಭೂಮಿಯಾದ ಪಾಜಕ ಕ್ಷೇತ್ರವು ಎಷ್ಟು ಪವಿತ್ರವಾದದ್ದೋ ಅಷ್ಟೇ ಪವಿತ್ರವಾದಂತಹ ಕ್ಷೇತ್ರ ಭಾವಿ ಸಮೀರರ ಜನ್ಮ ಕ್ಷೇತ್ರವಾದ ಹೂವಿನಕೆರೆ. ಅಲ್ಲಿ ಪವಿತ್ರಂ ಪಾಜಕ ಕ್ಷೇತ್ರಂ ಎಂಬುದಾಗಿ ಯಾವ ಒಬ್ಬ ಸಾಧಕನು ಆ ಪಾಜಕ ಕ್ಷೇತ್ರವನ್ನು ಸೇವಿಸದೇ ಬಿಡ್ತಾನೆ ಅಂತ, ಹಾಗೆ ಪ್ರತಿಯೊಬ್ಬ ಸಾಧಕರೂ ಕೂಡ ಹೇಗೆ ಪಾಜಕ ಕ್ಷೇತ್ರವನ್ನು ಸೇವಿಸ್ತಾರೋ ಅದರಂತೆ ಮತ್ತೋರ್ವ ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರ ಈ ಜನ್ಮಸ್ಥಳವನ್ನು ಕೂಡ ಸೇವಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಒಂದು ಪರಮ ಪವಿತ್ರವಾದಂತಹ ಕ್ಷೇತ್ರ ಇದು. ವಾಯುದೇವರ ಸ್ಥಾನಕ್ಕೆ ಬರುವಂತಹ ವಾದಿರಾಜರು ಅವತಾರ ಮಾಡಿರುವಂತಹ ಈ ಒಂದು ಪುಣ್ಯಭೂಮಿಯಲ್ಲಿ ನೀವು ಸೇರಬೇಕು ಅಂತಾದರೆ ಏನೋ ಒಂದು ಸಂಬಂಧ ಇರಬೇಕು. ರಾಜರಿಗೂ ನಮಗೂ ನಿಮಗೂ ಸಂಬಂಧ ಉಂಟು ಅಂತಾದರೆ ಮಾತ್ರ ನಾವು ಇವತ್ತು ಇಲ್ಲಿ ಸೇರಲಿಕ್ಕೆ ಸಾಧ್ಯ. ಈ ಮಾತನ್ನು ನಮ್ಮ ಗುರುಗಳು ವಿಶ್ವೋತ್ತಮ ತೀರ್ಥರು ಹೇಳ್ತಾ ಇದ್ರು. ರಾಜರ ಭಕ್ತರಿಗೂ ರಾಜರಿಗೂ ಏನಾದರೂ ಒಂದು ಅವಿನಾಭಾವ ಸಂಬಂಧ ಇದ್ದೇ ಇರುತ್ತೆ. ಯಾರ್ಯಾರು ಸೋದೆಗೆ ಬರ್ತಾರೋ, ರಾಜರ ಸೇವೆಯನ್ನು ಮಾಡ್ತಾರೋ ಅವರಿಗೆ ಒಂದಾನೊಂದು ಕಾಲದಲ್ಲಿ ಅವರು ರಾಜರ ಕಾಲದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸೇವೆಯನ್ನು ಮಾಡಿರುತ್ತಾರೆ. ಆ ಸಂಬಂಧ ಇದ್ದವರು ಮಾತ್ರ ರಾಜರ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯ ಅಂತ ಅದನ್ನು ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಇಷ್ಟು ಸಹಸ್ರ ಸಂಖ್ಯೆಯಲ್ಲಿ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ, ಹೂವಿನ ಕ್ಷೇತ್ರಕ್ಕೆ ಬಂದಿದ್ದೀರಿ, ವಾದರಾಜರ ಸನ್ನಿಧಿಗೆ ಬಂದಿದ್ದೀರಿ ಅಂತಂದರೆ ಬಹುಶಃ ನೀವು ಕೂಡ ರಾಜರ ಕಾಲದಲ್ಲಿ ಏನೋ ಒಂದು ಅಲ್ಪ ಸೇವೆಯನ್ನು ಮಾಡಿದ ಆ ಪುಣ್ಯದ ಫಲದಿಂದ ಇವತ್ತು ನೀವೆಲ್ಲ ಈ ಕ್ಷೇತ್ರಕ್ಕೆ ಬರುವಾಗ ಆಗಿ ಅಂತ ನಾವು ಅದನ್ನು ಭಾವಿಸ್ತೇವೆ. ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ಆಲಯದ ವೈರಮುಡಿ ಬ್ರಹ್ಮೋತ್ಸವಕ್ಕೆ ಇಂದು ಬೆಳಗ್ಗೆ ಗರುಡ ಧ್ವಜಾರೋಹಣದೊಂದಿಗೆ ವಿದ್ಯುಕ್ತ ಚಾಲನೆ ದೊರೆಯಿತು. ಗರುಡ ದೇವನು ಬ್ರಹ್ಮೋತ್ಸವಕ್ಕೆ ದೇವಾನುದೇವತೆಗಳನ್ನು ಮತ್ತು ಭಕ್ತರನ್ನು ಆಹ್ವಾನಿಸುತ್ತಾನೆಂಬ ಸಂಪ್ರದಾಯವಿದ್ದು ಬ್ರಹ್ಮೋತ್ಸವದ ಮೊದಲ ದಿನ ಗರುಡ ಧ್ವಜಾರೋಹಣ ನೆರವೇರಿಸಲಾಯಿತು. ಚೆಲುವನಾರಾಯಣ ಸ್ವಾಮಿಯವರೊಂದಿಗೆ ಗರುಡ ಪಟದ ಉತ್ಸವ ನಡೆದ ನಂತರ ಗರುಡ ಸಾಮ ಪಾರಾಯಣ ಮಾಡಿ ಚಿನ್ನದ ಧ್ವಜಸ್ತಂಭದ ಮೇಲೆ ಗರುಡ ಧ್ವಜಾರೋಹಣ ಮಾಡಲಾಯಿತು. ಪುಷ್ಪಾಲಂಕೃತ ಮಂಟಪ ವಾಹನೋತ್ಸವದಲ್ಲಿ ಚೆಲುವನಾರಾಯಣ ಸ್ವಾಮಿಗೆ ಉತ್ಸವ ನೆರವೇರಿಸಲಾಯಿತು. ನಾಡಿನ ವಿವಿಧ ಕಡೆಯಿಂದ ಬಂದ ಸಹಸ್ರಾರು ಭಕ್ತಾದಿಗಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಾರ್ಚ್ 28ರಂದು ಚೆಲುವನಾರಾಯಣ ಸ್ವಾಮಿಗೆ ವೈರಮುಡಿ ಉತ್ಸವ ನಡೆಯಲಿದೆ. ಮಾರ್ಚ್ 31ರಂದು ಮಹಾರಥೋತ್ಸವ ನಡೆಯಲಿದೆ. ಏಪ್ರಿಲ್ 1ರಂದು ಕಲ್ಯಾಣಿ ಪೂಜೆ, 2ರಂದು ತೀರ್ಥಸ್ಥಾನ ಮತ್ತು ಪಟ್ಟಾಭಿಷೇಕ ಮಹೋತ್ಸವಗಳು ನೆರವೇರಲಿದೆ. ಜಾತ್ರಾ ಮಹೋತ್ಸವಕ್ಕಾಗಿ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿದೆ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀವಾರಿ ವಾರ್ಷಿಕ ವಸಂತೋತ್ಸವ ಅದ್ಧೂರಿಯಾಗಿ ಜರುಗಲಿದೆ. ಮಾರ್ಚ್ 30ರಿಂದ ಏಪ್ರಿಲ್ 1ರವರೆಗೆ ನಡೆಯಲಿರುವ ವಸಂತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸ್ನಪನ ತಿರುಮಂಜನ, ಆಸ್ಥಾನಂ, ಉಂಜಲ್ ಸೇವಾ ಕೈಂಕರ್ಯಗಳು ನೆರವೇರಲಿದೆ.
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಇಚ್ಛೆ ಹೊಂದಿದ ಭಕ್ತಾದಿಗಳು 1,000 ರೂಪಾಯಿಯ ಟಿಕೆಟ್ ಪಡೆದು 1 ದಿನದ ಪೂಜೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಪೂಜೆಯಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳು ಶ್ರೀವಾರಿ ದೊಡ್ಡಲಾಡು ಹಾಗೂ ವಡೆಯನ್ನು ಮಹಾಪ್ರಸಾದವಾಗಿ ಪಡೆಯಬಹುದು. ಆಸಕ್ತರು ಬೆಂಗಳೂರಿನ ಟಿಟಿಡಿ ದೇವಾಲಯದ ಕಚೇರಿಗೆ ಸಂಪರ್ಕಿಸಬಹುದಾಗಿದೆ. ಓಂ ನಮೋ ವೆಂಕಟೇಶಾಯ. ವೈಕುಂಠೇತು ಪರೇಲೋಕೆ ಶ್ರೇಯಾಸಾರ್ಥಂ ಜಗತ್ಪತಿ ಆಸ್ತೆ ವಿಷ್ಣುರಚಿಂತ್ಯಾತ್ಮ ಭಕ್ತೈರ್ಭಾಗವತೈರ್ಸಹ ಶ್ರೀ ಭೂನೀಳಾ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದೇವಾಲಯ, ತಿರುಮಲ ತಿರುಪತಿ ದೇವಸ್ಥಾನಗಳು, ಮಲ್ಲೇಶ್ವರಂ ಬೆಂಗಳೂರು ರಲ್ಲಿ ಚೈತ್ರ ಮಾಸದ ವಿಶೇಷ ಉತ್ಸವದ ಅಂಗವಾಗಿ ದಿನಾಂಕ 31/3/2026 ಲಾಗಾಯಿತು. 1/4/2026 ಸೋಮವಾರ, ಮಂಗಳವಾರ, ಬುಧವಾರ ತ್ರಯಾಣಿಕ ದೀಕ್ಷಾ ಪುರಸ್ಸರವಾಗಿ ವಾರ್ಷಿಕ ವಸಂತೋತ್ಸವಗಳು ನಡೆಯಲಿದ್ದು, ಮಧ್ಯಾಹ್ನ 3 ಗಂಟೆಗೆ ಸ್ವಾಮಿಯ ವಿಷಯವಾದಂತಹ ಸ್ನಪನ ತಿರುಮಂಚನ, ಆಸ್ಥಾನ ಸೇವೆ, ಊಂಜಲ್ ಸೇವೆ ನಡೆಯಲಿದ್ದು, ಎಲ್ಲ ಭಕ್ತ ಮಹಾಶಯರು ಕೂಡ ಈ ಸೇವೆಯಲ್ಲಿ ಪಾಲ್ಗೊಂಡು ಸ್ವಾಮಿಯವರ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದೇವಸ್ಥಾನದ ವತಿಯಿಂದ ಆರ್ಜಿತ ಸೇವೆಗಾಗಿ 1,000 ರೂಪಾಯಿ ಕಟ್ಟಿದ ಭಕ್ತ ಮಹಾಶಯರಿಗೆ ಸ್ವಾಮಿಯವರ ಪ್ರಸಾದವಾದಂತಹ ಲಡ್ಡು, ವಡೆಯನ್ನು ನೀಡಲಾಗುತ್ತೆ. ಎಲ್ಲ ಭಕ್ತ ಮಹಾಶಯರು ಕೂಡ ಈ ಒಂದು ಅವಕಾಶವನ್ನು ಬಳಸಿಕೊಂಡು ವಸಂತೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸ್ವಾಮಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಓಂ ನಮೋ ವೆಂಕಟೇಶಾಯ. ಶೃಂಗೇರಿ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ 76ನೇ ವರ್ಧಂತಿ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾಂಬೆ ಸನ್ನಿಧಾನದಲ್ಲಿ ನೆರವೇರಿದ ವರ್ಧಂತಿ ಮಹೋತ್ಸವದಲ್ಲಿ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಅನುಗ್ರಹ ಸಂದೇಶವನ್ನು ನೀಡಿದರು. ನಮ್ಮ ಸನಾತನ ವೈದಿಕ ಧರ್ಮ ಮತ್ತು ಉಪನಿಷತ್ ಪ್ರತಿಪಾದ್ಯವಾದ ಅದ್ವೈತ ಸಿದ್ಧಾಂತವನ್ನು ನಿರಂತರ ಪ್ರಚಾರ ಮಾಡುವುದಕ್ಕಾಗಿ ಸ್ಥಾಪಿಸಿದಂತಹ ಚತುರಾಮ್ನಾಯ ಪೀಠಗಳಲ್ಲಿ ಈ ದಕ್ಷಿಣ ದಿಕ್ಕಿನ ಆಮ್ನಾಯ ಪೀಠವಾಗಿರ್ತಕ್ಕಂತಹ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಅವಿಚ್ಛಿನ್ನ ಗುರು ಪರಂಪರೆಯಲ್ಲಿ 36ನೇ ಅಧಿಪತಿಗಳಾಗಿ ನಮ್ಮೆಲ್ಲರ ಪಾಲಿಗೆ ನಡೆದಾಡುವಂತಹ ಶಾರದಾ ಪರಮೇಶ್ವರಿ ಅಮ್ಮನವರಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ನಮ್ಮ ಪರಮಪೂಜ್ಯ ಗುರುವರ್ಯರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ವರ್ಧಂತಿ ಮಹೋತ್ಸವ ಇವತ್ತಿನ ದಿವಸವಾಗಿದೆ. ಹಾಗಾಗಿಯೇ ಪರಮ ಪವಿತ್ರವಾದಂತಹ ಈ 9 ದಿವಸಗಳಲ್ಲಿ ಇವತ್ತಿನ ಈ ಷಷ್ಠಿ ದಿವಸ ಅನ್ನುವುದು ಇನ್ನಷ್ಟು ಪವಿತ್ರತೆಯನ್ನು ಹೊಂದಿರುವಂತಹ ದಿವಸವಾಗಿದೆ. ಇಂತಹ ಒಂದು ದಿವಸದಲ್ಲಿ ನಮ್ಮ ಗುರುಗಳ ವರ್ಧಂತಿ ಮಹೋತ್ಸವವನ್ನು ಅನೇಕ ವಿಧವಾದಂತಹ ಧಾರ್ಮಿಕವಾದ, ಸಾಂಸ್ಕೃತಿಕವಾದ, ಸಾಮಾಜಿಕವಾದಂತಹ ಕಾರ್ಯಗಳನ್ನು ಮಾಡುವುದರ ಮೂಲಕ ಲೋಕೋಪಕಾರಕವಾದಂತಹ ಕಾರ್ಯಗಳನ್ನು, ಭಗವತ್ ಪ್ರೀತಿಕರವಾದಂತಹ ಕಾರ್ಯಗಳನ್ನು, ಅನುಷ್ಠಾನಗಳನ್ನು ಮಾಡುವುದರ ಮೂಲಕ, ಅಂದರೆ ಈ ಸಂದರ್ಭವನ್ನು ನಿಮಿತ್ತವಾಗಿಟ್ಟುಕೊಂಡು ಇಂತಹ ಕಾರ್ಯಗಳನ್ನು ಮಾಡುವುದರ ಮೂಲಕ ಇದನ್ನು ಎಲ್ಲ ಶಿಷ್ಯ ಜನರೂ ಸಹ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ, ಅತ್ಯಂತವಾದಂತಹ ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇಂತಹ ಒಂದು ದಿವಸದಲ್ಲಿ ಗುರುಗಳ ಒಂದು ಅಪಾರವಾದಂತಹ ಕೃಪೆಯಿಂದ ಅನೇಕ ವಿಧವಾದಂತಹ ಕಾರ್ಯಗಳು ಇಲ್ಲಿ ತನಕ ನಡೆದು ಬಂದಿವೆ ಮತ್ತು ಮುಂದೆಯೂ ಸಹ ಅನೇಕ ವಿಧವಾದಂತಹ ಕಾರ್ಯಗಳು ನಡೆಯಲಿವೆ. ಇಲ್ಲಿವರೆಗೆ ನಡೆದಿರುವಂತಹ ಕಾರ್ಯಗಳನ್ನು ಮತ್ತು ಇನ್ನು ಮುಂದೆ ನಡೆಯಬೇಕಾಗಿರುವಂತಹ, ಈಗ ಪ್ರಾರಂಭ ಮಾಡಿದಂತಹ ಕಾರ್ಯಗಳಿರ್ಬೋದು ಮತ್ತು ಮುಂದೆ ನಡೆಯುವಂತಹ ಕಾರ್ಯಗಳಿರ್ಬೋದು, ಇಂತಹ ಒಂದು ಕಾರ್ಯಗಳ ಬಗ್ಗೆ ನಮ್ಮ ಆಡಳಿತಾಧಿಕಾರಿಗಳು ತಮ್ಮ ಭಾಷಣದಲ್ಲಿ ತಿಳಿಸಿದರು. ಅದರಲ್ಲೂ ವಿಶೇಷವಾಗಿ ಈ ಒಂದು ಸಂದರ್ಭವನ್ನು ನಿಮಿತ್ತವಾಗಿಟ್ಟುಕೊಂಡು ಅನೇಕ ವಿಧವಾದಂತಹ ಧಾರ್ಮಿಕವಾದ ಆಚರಣೆಗಳನ್ನು ಲೋಕಕ್ಷೇಮಕ್ಕಾಗಿ ಮಾಡುವುದು ಅನ್ನುವುದು ಪ್ರಾಚೀನ ಕಾಲದಿಂದಲೂ ಬಂದಿರುವಂತಹ ಒಂದು ಸಂಪ್ರದಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ.
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. 108 ವೈಷ್ಣವ ಕ್ಷೇತ್ರಗಳಲ್ಲೊಂದಾದ ಕುಂಭಕೋಣಂ ಸಮೀಪದ ನಾಚಿಯಾರ್ ದೇವಾಲಯದ ವಂಜಲವಳ್ಳಿ ತಾಯಿ ಸಮೇತ ಶ್ರೀನಿವಾಸ ಸ್ವಾಮಿ ದೇವಸ್ಥಾನದಲ್ಲಿ ಪಂಗುನಿ ಹಬ್ಬವು ಧ್ವಜಾರೋಹಣದೊಂದಿಗೆ ವಿಜೃಂಭಣೆಯಿಂದ ಪ್ರಾರಂಭಗೊಂಡಿದೆ. ಈ ಉತ್ಸವವು ಪ್ರತಿ ವರ್ಷ 10 ದಿನಗಳ ಕಾಲ ಸಾಂಪ್ರದಾಯಿಕವಾಗಿ ನಡೆಯುತ್ತದೆ. ಅದೇ ರೀತಿ ಈ ವರ್ಷವೂ ಉತ್ಸವ ನಡೆಯುತ್ತಿದೆ. ಇದರ ಅಂಗವಾಗಿ ಭಟ್ಟಾಚಾರ್ಯರು ಧ್ವಜಸ್ತಂಭದ ಬಳಿ ನಿಂತು ವೇದ ಮಂತ್ರಗಳನ್ನು ಪಠಿಸುತ್ತಾ ಧ್ವಜಸ್ತಂಭಕ್ಕೆ ವಿಶೇಷ ಪೂಜೆಗಳನ್ನು ಮಾಡಿದರು. ತರುವಾಯ ಗರುಡ ಚಿಹ್ನೆ ಇಳುವ ಧ್ವಜವನ್ನು ಹಾರಿಸಿದರು. ನಂತರ ಸ್ವಾಮಿ ಹಾಗೂ ಅಮ್ಮನವರಿಗೆ ಅಲಂಕಾರಿಕ ದೀಪಾರಾಧನೆ ಮಾಡಿ ತೀರ್ಥ ಪ್ರಸಾದ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಕೋಲಾರ ನಗರದ ಕೆಬಿ ಕಾಲೋನಿಯಲ್ಲಿ ನೆಲೆಸಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದ ಉಪಾಲಯದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಷಷ್ಠಿ ಪೂಜೆಗಳು ವೈಭವದಿಂದ ಜರುಗಿತು. ಈ ನಿಮಿತ್ತ ಸುಬ್ರಹ್ಮಣ್ಯ ಸ್ವಾಮಿಗೆ ವಿವಿಧ ಫಲಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಆರತಿಗಳನ್ನು ಸಲ್ಲಿಸಲಾಯಿತು. ನಂತರ ಚಾಮರ ಸೇವೆ, ಧೂಪದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶಿಸಿ ಪಾವನರಾದರು. ಬೆಂಗಳೂರಿನ ನಾಗರಬಾವಿಯ ಸರಸ್ವತಿ ನಗರದಲ್ಲಿರುವ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಭವ್ಯ ರಾಜಗೋಪುರದ ಕುಂಭಾಭಿಷೇಕ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು. ಈ ಸಂದರ್ಭದಲ್ಲಿ ರಾಜಗೋಪುರ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಮೊದಲಿಗೆ ದೇವಾಲಯವನ್ನು ವಿವಿಧ ಬಗೆಯ ಪುಷ್ಪಗಳಿಂದ ವೈಭವಯುತವಾಗಿ ಅಲಂಕರಿಸಿ ನಂತರ ಕಲಶ ಸ್ಥಾಪನೆ ಮಾಡಿ ನಾನಾ ವಿಧದ ಭಾಗವತ ಪಾರಾಯಣ, ಸ್ವಸ್ತಿ ವಾಚನ, ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ರಕ್ಷಾಬಂಧನ, ಋತ್ವಿಕ್ವರ್ಣ, ಮೃತ್ಸಂಹರಣ, ಅಂಕುರಾರ್ಪಣೆ ಹಾಗೂ ಅಂಕುರಾರ್ಪಣಾಂಗ ಹೋಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಅದರ ಜೊತೆಗೆ ಧ್ವಜಾರೋಹಣ ಪೂಜೆ, ಕಲಶಾಧಿವಾಸ, ಜಲಾಧಿವಾಸ ಸೇರಿದಂತೆ ವಿವಿಧ ವಿಧವಾದ ಆರಾಧನೆಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಈ ಮಹೋತ್ಸವದಲ್ಲಿ ಅನೇಕ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು.
ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವರದಗಾನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಅಭಯ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಷಷ್ಠಿ ಪೂಜೆಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಪಂಚಾಮೃತಾಭಿಷೇಕ ಮತ್ತು ಮಂಗಳ ದ್ರವ್ಯಾಭಿಷೇಕಗಳು ಶಾಸ್ತ್ರೋಕ್ತವಾಗಿ ಜರುಗಿತು. ನಂತರ ಸಕಲ ವಸ್ತ್ರಾಭರಣಗಳು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪಾವನರಾದರು. ಬೆಂಗಳೂರು ನಗರದ ರಾಜಾಜಿನಗರದಲ್ಲಿರುವ ಶ್ರೀ ದಂಡಪಾಣಿ ಜ್ಞಾನ ಮಂದಿರದಲ್ಲಿ 38ನೇ ವರ್ಷದ ಫಾಲ್ಗುಣ ಉತ್ತರ ಬ್ರಹ್ಮೋತ್ಸವವು ಜರುಗುತ್ತಿದೆ. ಇದರ ಅಂಗವಾಗಿ ಶ್ರೀ ಬಾಲದಂಡಾಯುಧಪಾಣಿಗೆ ಪಂಚಾಮೃತಾಭಿಷೇಕವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ವೇದ ಮಂತ್ರಗಳ ಘೋಷಣೆಯೊಂದಿಗೆ ಪೂಜಾ ವಿಧಿವಿಧಾನಗಳು ಆರಂಭವಾದವು. ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಎಳನೀರಿನಿಂದ ಅಭಿಷೇಕ ಮಾಡಲಾಯಿತು. ಬಳಿಕ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ ಹಾಗೂ ಚಂದನದಿಂದ ಸ್ವಾಮಿಗೆ ಅಭಿಷೇಕ ನೆರವೇರಿಸಿ ದೇವರನ್ನು ಅಲಂಕರಿಸಿ ಸ್ವಾಮಿಗೆ ಮಂಗಳಾರತಿ ಬೆಳಗಲಾಯಿತು. ನೆರೆದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಧರ್ಮಪುರಿ ಬಳಿಯ ಪಾಲಕೋಡ್ನಲ್ಲಿ ಪಂಗುಣಿ ಮಾಸದ ಪ್ರಯುಕ್ತ ದ್ರೌಪದಿ ಅಮ್ಮನ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಪಂಗುಣಿ ಮಾಸ ಪೂಜೆಗಳ ಪ್ರಯುಕ್ತ ಆಲಯದಲ್ಲಿ ಗಣಪತಿ ಪೂಜೆ ನಿರ್ವಹಿಸಿದ ನಂತರ ಧ್ವಜಾರೋಹಣ ಮಾಡಿದರು. ಇದರ ನಂತರ ದೇವಿಗೆ ಹಾಲು, ಪನ್ನೀರು, ದ್ರಾಕ್ಷಿ, ಶ್ರೀಗಂಧ, ಎಳನೀರು, ತುಪ್ಪ ಮತ್ತು ಇತರ ನೈವೇದ್ಯಗಳನ್ನು ಒಳಗೊಂಡಂತೆ ವಿವಿಧ ವಿಶೇಷ ಅಭಿಷೇಕಗಳನ್ನು ಅರ್ಪಿಸಲಾಯಿತು. ತರುವಾಯ ಮಹಾದೀಪಾರಾಧನೆ ನಿರ್ವಹಿಸಿದರು. ನಂತರ ದ್ರೌಪದಿ ಅಮ್ಮನವರ ಮೆರವಣಿಗೆ ನಿರ್ವಹಿಸಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಗೋ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪಲ್ಲವಿ ತುಂಗ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಇಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಎಲ್ಲೆಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತಿಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ವಿದುಷಿ ಲಕ್ಷ್ಮೀ ಕೆಂಪರಾಜು ತಂಡದವರಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹೂವಿನಕೆರೆ ಶ್ರೀ ಸೋದೆ ವಾದಿರಾಜ ಮಠದಲ್ಲಿ ನಡೆಯುತ್ತಿರುವ ಭಾವಿ ಸಮೀರ ಶ್ರೀ ವಾದಿರಾಜ ವೈಭವೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿದ್ವಾನ್ ವಿವಿ ಪ್ರಸನ್ನ ಚೆನ್ನೈ ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಿತು. ಕಾಗದ ಬಂದಿದೆ ನಮ್ಮ ಕಮಲನ ಭರದು, ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಕಮಲನ ಭರದು, ಕಾಗದ ಬಂದಿದೆ ನಮ್ಮ ಕಮಲ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.